ಹರಿಯುವ ಕಮಲಾವತಿ ನದಿ ನೀರಿನಲ್ಲಿ ಟ್ರ್ಯಾಕ್ಟರ್ ಮೂಲಕ ಶವ ಸಾಗಿಸಿ ಅಂತ್ಯಕ್ರಿಯೆ ಮಾಡಿರುವ ಘಟನೆ ಚೋಟಿಗಿರಣಿ ಸಮೀಪದ ರೈಲ್ವೆ ಹಳಿ ಮಾದಿಗ ಸಮಾಜದ ರುದ್ರಭೂಮಿಯಲ್ಲಿ ನಡೆದಿದೆ. ಟ್ರ್ಯಾಕ್ಟರ್ನಲ್ಲಿದ್ದ ಶವ ಸಾಗಿಸುವುದಕ್ಕೆ ಮುಂದಾದಾಗ ಅಲ್ಲಿದ್ದವರಿಗೆಲ್ಲ ಆತಂಕದ ಛಾಯೆ ಮನೆ ಮಾಡಿತ್ತು. ಧೈರ್ಯದಿಂದ ನದಿ ನೀರಿಗಿಳಿದಂತಹ ಯುವಕರು ಒಬ್ಬರಿಗೊಬ್ಬರು ಕೈಕೈ ಹಿಡಿದು ಸರಪಳಿ ನಿರ್ಮಿಸಿ ಶವವನ್ನ ಸಾಗಿಸಿದ್ದಾರೆ. ನಗರದ ಬಸವನಗರ ನಿವಾಸಿ ಪುರಸಭೆ ಮಾಜಿ ಸದಸ್ಯ 42 ವರ್ಷದ ರಾಜು ಕಾಳಗೀಕರ್ ಮೃತ ವ್ಯಕ್ತಿಯ ಶವ ಸಾಗಿಸಲು ಹರಸಾಹಸ ಪಡಬೇಕಾಯಿತು. ಮಾದಿಗ ಸಮಾಜದ ಜನರಿಗೆ ಇಂತಹ ಅನಿವಾರ್ಯತೆ ಉಂಟಾಗಲು ಕಾರಣ ನದಿ ಆಚೆಗಿರುವ ರುದ್ರಭೂಮಿ ಎನ್ನಲಾಗ್ತಾ ಇದೆ. ಮಾದಿಗ ಸಮಾಜದವರಿಗೆ ಸುಮಾರು 3 ಎಕರೆಗೆ ರುದ್ರಭೂಮಿ ಜಾಗವಿದೆ. ಸಮಾಜದ ಜನ ಮೃತರಾದರೆ ಅನೇಕ ವರ್ಷಗಳಿಂದ ಈ ರುದ್ರಭೂಮಿಯಲ್ಲೇ ಅಂತ್ಯಕ್ರಿಯೆ ನೆರವೇರಿಸುತ್ತಾ ಬಂದಿದ್ದಾರೆ. ಬೇಸಿಗೆ ಸಂದರ್ಭದಲ್ಲಿ ಅಷ್ಟೊಂದು ಸಮಸ್ಯೆ ಇರೋದಿಲ್ಲ. ಮಳೆಗಾಲದಲ್ಲಿಯೇ ಸಮಸ್ಯೆ ಹೆಚ್ಚು ಉಂಟಾಗ್ತದೆ ಎನ್ನಲಾಗ್ತಿದೆ. ಬಸವನಗರದಲ್ಲಿ ಸುಮಾರು 2,500 ಜನಸಂಖ್ಯೆ, 1,000ಕ್ಕೂ ಅಧಿಕ ಮತದಾರರಿದ್ದಾರೆ. ಈ ಹಿಂದೆ ಮೃತ ರಾಜು ಕಾಳಗಿಯವರೇ ಪುರಸಭೆಯ ಸದಸ್ಯರಾಗಿದ್ರು. ಆಗಿನ ಸಂದರ್ಭದಲ್ಲಿ ರುದ್ರಭೂಮಿಯ ಅಭಿವೃದ್ಧಿಗೆ ಮುಂದಾಗಿದ್ದು ಅಂದಿನ ಪುರಸಭೆ ಮುಖ್ಯ ಅಧಿಕಾರಿ ಶರಣಸ್ವಾಮಿ ಸಹಕಾರ ನೀಡಿದ್ರು ಎಂದು ಅಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.